Hello everyone, welcome to my YouTube channel Smart Economics with Vinita. ಕಳೆದ ಕ್ಲಾಸ್ ಅಲ್ಲಿ ನಾವು ಇಂಟ್ರೊಡಕ್ಷನ್ ಟು ಎಕನಾಮಿಕ್ಸ್ ನಲ್ಲಿ ಅರ್ಥಶಾಸ್ತ್ರದ ಅರ್ಥ, ಅದರ ಉಗಮ ಮತ್ತು ಅದರ ವ್ಯಾಖ್ಯಾನಗಳನ್ನ ಮೀನಿಂಗ್, ಒರಿಜಿನ್ ಮತ್ತೆ ಡೆಫಿನೇಷನ್ ಅನ್ನ ನಾವು ತಿಳ್ಕೊಂಡು ಅಲ್ವಾ. ಈ ಕ್ಲಾಸ್ ಅಲ್ಲಿ ನಾವು ಅರ್ಥಶಾಸ್ತ್ರದ ಸ್ವರೂಪ ಏನು ಮತ್ತು ಅದರ ಪ್ರಯೋಜನ ಏನು ಎನ್ನುವಂಥದ್ದನ್ನ ತಿಳ್ಕೊಳ್ಳೋಣ. ಮೊದಲನೇದಾಗಿ ನೇಚರ್ ಆಫ್ ಎಕನಾಮಿಕ್ಸ್, ಅರ್ಥಶಾಸ್ತ್ರದ ಸ್ವರೂಪ ಏನು. ಹಾಗಾದ್ರೆ ಸ್ವರೂಪ ಅಂತ ಹೇಳಿದ್ರೆ ಏನು ಮಕ್ಕಳೇ? ಸ್ವರೂಪ ಅಂತ ಹೇಳಿದ್ರೆ ಯಾವುದೇ ವಸ್ತುವಿನ ಬೇಸಿಕ್ ಆಗಿರುವ ಕ್ಯಾರೆಕ್ಟರ್ಸ್ ಅಂತ ಹೇಳಿದ್ರೆ ಏನು? ಗುಣ ಲಕ್ಷಣಗಳು ಅಂತ ಹೇಳ್ಬೋದು. ಈಗ ಈ ಪೆನ್ನಿನ ಬೇಸಿಕ್ ಆಗಿರುವಂತಹ ಕ್ಯಾರೆಕ್ಟರ್ ಏನು ಅಂತ ಹೇಳಿದ್ರೆ ಇದರ ಸೈಜ್ ಅನ್ನ ನಿಮಗೆ ನೋಡ್ಬೋದಲ್ವಾ. ಸ್ವರೂಪ ಇದು ಎಷ್ಟು ಸೈಜ್ ಅಲ್ಲಿ ಇದೆ, ಇದರ ಎಷ್ಟಕ್ಕೆ ಬಣ್ಣ, ಎಷ್ಟು ದಪ್ಪ ಎನ್ನುವಂಥದ್ದು ಇದೆ, ಇದರ ಬಣ್ಣ ಯಾವುದು, ಇದು ಬ್ಲೂ ಕಲರ್ ಮಾರ್ಕರ್, ಇದೇನು ಇದರ ಬೇಸಿಕ್ ನೇಚರ್ ಎನ್ನುವಂಥದ್ದು ಅಲ್ವಾ. ಅದೇ ತರ ಅರ್ಥಶಾಸ್ತ್ರ ಎನ್ನುವಂಥದ್ದು ಯಾವುದೆಲ್ಲ ವಿಷಯಗಳನ್ನ ಒಳಗೊಂಡಿದೆ. ಅರ್ಥಶಾಸ್ತ್ರ ಅಂತ ಹೇಳಿದ್ರೆ ನಮ್ಗೆ ತಕ್ಷಣ ಏನೆಲ್ಲ ಯೋಚನೆ ಬರ್ಬಹುದು, ಯಾವ ವಿಷಯಗಳನ್ನ ಅದರ ವ್ಯಾಪ್ತಿಯೊಳಗೆ, ಅದು ಸ್ಕೋಪ್ ಒಳಗೆ ಅದು ತುಂಬಿಸ್ಕೊಂಡಿದೆ ಎನ್ನುವಂಥದ್ದನ್ನೆಲ್ಲ ಹೇಳುವಂಥದ್ದೇ ಅರ್ಥಶಾಸ್ತ್ರದ ಸ್ವರೂಪ. ಹಾಗಾದ್ರೆ ಏನೆಲ್ಲ ನೋಡೋಣ. ಮೇನ್ ಆಗಿ ಮಕ್ಕಳೇ ಇಷ್ಟು 5 ಪಾಯಿಂಟ್ಸ್ ನ ಯೋಚನೆ ಮಾಡಿ. ಈಗ ಎಕ್ಸಾಮ್ ಅಲ್ಲಿ ಅರ್ಥಶಾಸ್ತ್ರದ ಸ್ವರೂಪ ಅಂತ ಕೇಳಿದಾಗ ಫಸ್ಟ್ ನೀವು ಅರ್ಥಶಾಸ್ತ್ರ ಏನು ಅಂತ ಹೇಳಿ ಬರೀತೀರಾ, ಒಂದ್ 2-3 ಲೈನ್ ಅಲ್ಲಿ ಬರೀತೀರಾ. ಅದಾದ್ಮೇಲೆ ಈ 5 ಪಾಯಿಂಟ್ಸ್ ನ ಈ ತರನೇ ಆರ್ಡರ್ ಆಗಿ ಬರೀರಿ ಮಕ್ಕಳೇ. ಅದಾದ್ಮೇಲೆ ಒಂದು ಪೆನ್ಸಿಲ್ ಅಲ್ಲಿ ಅಂಡರ್ಲೈನ್ ಮಾಡ್ಕೊಂಡು ನೆಕ್ಸ್ಟ್ ಫಸ್ಟ್ ಪಾಯಿಂಟ್ ಎಕನಾಮಿಕ್ಸ್ ಇಸ್ ಎ ಸೋಷಿಯಲ್ ಸೈನ್ಸ್ ಅಂತ ಬರಿಬೇಕು. ಅದಾದ್ಮೇಲೆ ಅದಕ್ಕೆ ಒಂದು 2-3 ಲೈನ್ ಎಕ್ಸ್ಪ್ಲನೇಷನ್ ಅನ್ನ ಬರಿಬೇಕು. ಅದರ ನಿಮ್ಮ ಓನ್ ಆಗಿ ಬರೆದ್ರೆ ಸಾಕು, ಯಾವ್ದನ್ನ ಮಗ್ಗಪ್ ಮಾಡ್ಬೇಕು ಅಂತ ಇಲ್ಲ. ತಿಳ್ಕೊಂಡು ಆ ವಿಷಯಕ್ಕೆ ರಿಲೇಟೆಡ್ ಆಗಿ ಏನ್ ಮಾಡ್ತಾ ಹೋಗ್ಬೇಕು, ನಿಮ್ಮದೇ ಆದಂತಹ ಆನ್ಸರ್ ನಲ್ಲಿ ಬರೀತಾ ಹೋಗ್ಬೇಕು. ಮತ್ತೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋಣ ಮಕ್ಕಳೇ. ಎಕನಾಮಿಕ್ಸ್ ಈಸ್ ಎ ಸೋಷಿಯಲ್ ಸೈನ್ಸ್. ಅರ್ಥಶಾಸ್ತ್ರ ಎನ್ನುವಂಥದ್ದು ಒಂದು ಸಾಮಾಜಿಕ ವಿಜ್ಞಾನ ಆಗಿದೆ. ಹೌದಾ? ಸಮಾಜ ವಿಜ್ಞಾನವ ಅರ್ಥಶಾಸ್ತ್ರ ಎನ್ನುವಂಥದ್ದು? ಹೌದು ಅಲ್ವಾ. ಸಮಾಜದಲ್ಲಿ, ಸೊಸೈಟಿಯಲ್ಲಿರುವ ಮಾನವನ ವರ್ತನೆಯ ಕುರಿತ ಅಧ್ಯಯನ ಎನ್ನುವಂಥದ್ದೇ ಅರ್ಥಶಾಸ್ತ್ರ. ಮಾನವ ಯಾವ ರೀತಿ ಒಂದು ಸಮಾಜದಲ್ಲಿ ವರ್ತನೆ ಮಾಡ್ತಾನೆ, ಅವನ ಆಯ್ಕೆಗಳು ಯಾವ ರೀತಿ ಇರುತ್ತೆ, ಕೊರತೆ ಸಂಪನ್ಮೂಲಗಳನ್ನ ಅವನು ಯಾವ ರೀತಿ ಆಯ್ಕೆ ಮಾಡ್ಕೊಳ್ತಾನೆ ಅಲ್ವಾ, ಅವನ ಪ್ರಿಫರೆನ್ಸ್ ಎನ್ನುವಂಥದ್ದು ಹೇಗಿದೆ, ಆದ್ಯತೆ ಎನ್ನುವಂಥದ್ದು ಹೇಗೆ ಇದೆ ಎನ್ನುವಂಥದ್ದನ್ನ ಅಧ್ಯಯನ ಮಾಡುವಂತೆ ಅರ್ಥಶಾಸ್ತ್ರ. ಉದಾಹರಣೆಗೆ ಈಗ ಮಕ್ಕಳೇ, ತುಂಬಾ ಜನರಿಗೆ ಇರುವಂತಹ ಚಾಯ್ಸಸ್ ಎನ್ನುವಂಥದ್ದು ಡಿಫ್ರೆಂಟ್ ಆಗಿರುತ್ತೆ, ಆಯ್ಕೆ ಅಲ್ವಾ. ಒಂದೇ ಮನೆಯಲ್ಲಿ ಆಗಿರ್ಬೋದು, ಈಗ ನಿಮ್ಮ ಮನೆಯಲ್ಲೇ ಆಗಿರ್ಬೋದು ಮಕ್ಕಳೇ, ಒಬ್ರಿಗೆ ಕಾಫಿ ಇಷ್ಟ ಇರ್ಬೋದು, ಇನ್ನೊಬ್ರಿಗೆ ಟೀ ಎನ್ನುವಂಥದ್ದು ಇಷ್ಟ ಇರ್ಬೋದು ಅಲ್ವಾ. ಅದರಿಂದ ಅದೇ ಎರಡೂ ಸಹ ಕುಡಿಯುವಂತಹ ವಸ್ತು ಆಗಿದ್ರು ಸಹ, ಪದಾರ್ಥ ಆಗಿದ್ರು ಸಹ ಅದರ ಮೇಲಿನ ಆದ್ಯತೆ, ಪ್ರಿಫರೆನ್ಸ್ ಎನ್ನುವಂಥದ್ದು ಬೇರೆ ಬೇರೆಯವರಿಗೆ. ಒಬ್ರೊಬ್ರು ಕಾಫಿ ಇಷ್ಟಪಡ್ತಾರೆ, ಒಬ್ರೊಬ್ರು ಟೀ ಎನ್ನುವಂಥದ್ದು ಇಷ್ಟಪಡ್ತಾರೆ. ಹಾಗಾಗಿ ಮನುಷ್ಯನ ವರ್ತನೆ ಒಬ್ಬರಿಂದ ಇನ್ನೊಂದು ಕಡೆಗೆ ವಿಭಿನ್ನ ಆಗಿರ್ತಾರೆ. ಕೆಲವೊಬ್ರು ಏನ್ ಮಾಡ್ತಾರೆ, ದುಡ್ಡನ್ನೆಲ್ಲ ಶೇಖರಣೆ ಮಾಡಿ ಏನ್ ಮಾಡ್ತಾರೆ, ತುಂಬಾ ಜನ ಅದನ್ನ ಬ್ಯಾಂಕ್ ಅಲ್ಲಿ ಹೋಗಿ ಫಿಕ್ಸ್ಡ್ ಆಗಿ ಇಡುವಂತ ಜನರು ಇದ್ದಾರೆ ಅಲ್ವಾ. ಅದನ್ನ ಆ ತರನೇ ಠೇವಣಿ ಮಾಡಿ ಇಡುವಂತ ಜನರು ಇದ್ದಾರೆ. ಇನ್ನು ಕೆಲವೊಬ್ರು ಏನ್ ಮಾಡ್ತಾರೆ, ಆ ಸಿಕ್ಕಿದ ಹಣವನ್ನ ಸೇವಿಂಗ್ಸ್ ಮಾಡಿದ ಸ್ವಲ್ಪ ಅಮೌಂಟ್ ಅನ್ನ ತೆಗೆದು ಗೋಲ್ಡ್ ಪರ್ಚೇಸ್ ಮಾಡುವವರು ಇರ್ಬೋದು, ಅಥವಾ ಅದನ್ನ ಯಾವುದಾದ್ರೂ ಒಂದು ಬಿಸ್ನೆಸ್ ಗೆ ಇನ್ವೆಸ್ಟ್ ಮಾಡುವವರು ಸಹ ಇರ್ಬೋದು. ಹಾಗಾಗಿ ಒಬ್ರೊಬ್ರ ವರ್ತನೆ ಎನ್ನುವಂಥದ್ದು ಬೇರೆ ಬೇರೆ ಆಗಿರುತ್ತೆ. ಹಾಗಾಗಿ ಆ ವರ್ತನೆಯ ಕುರಿತ ಅಧ್ಯಯನ ಮಾಡುತ್ತೆ. ಹಾಗಾಗಿ ಇದು ಸಾಮಾಜಿಕ ವಿಜ್ಞಾನ ಆಗಿದೆ. ಸಮಾಜದಲ್ಲಿನ ಮಾನವನ ವರ್ತನೆಯನ್ನ ಅಧ್ಯಯನ ಮಾಡುತ್ತೆ. ಅದು ಸುಮ್ಮನೆ ಅಧ್ಯಯನ ಮಾಡುದಿಲ್ಲ ಮಕ್ಕಳೇ. ಒಂದು ವಿಷಯ ಯೋಚನೆ ಮಾಡ್ಬೇಕು, ಸಮಾಜದ ಬಗ್ಗೆನೇ ಅಧ್ಯಯನ ಮಾಡುದು, ಆದ್ರೆ ಸುಮ್ಮನೆ ಅಲ್ಲ. ಇದೊಂದು ವಿಜ್ಞಾನ ಅಂತ ಹೇಳಿದ್ರೆ ಏನು? ವಿಜ್ಞಾನದಲ್ಲಿ ಯಾವತ್ತು ಏನಿರುತ್ತೆ, ಫ್ಯಾಕ್ಟ್ ಅಂಡ್ ಫಿಗರ್ಸ್ ಇರುತ್ತೆ, ನಿಜಾಂಶಗಳು ಎನ್ನುವಂಥದ್ದು ಇರುತ್ತೆ. ಸುಮ್ಮನೆ ಬಾಯಿಗೆ ಬಂದಿದ್ದು ಹೇಳೋದಲ್ಲ ವಿಜ್ಞಾನ ಎನ್ನುವಂಥದ್ದು. ವಿಜ್ಞಾನ ಎನ್ನುವಂಥದ್ದು ಯಾವತ್ತು ಯೂನಿವರ್ಸಲ್ ಟ್ರೂತ್ ಆಗಿರುತ್ತೆ, ಸಾರ್ವತ್ರಿಕ ಸತ್ಯವಾಗಿರುತ್ತೆ. ಈಗ ಉದಾಹರಣೆಗೆ H2O ಅಂತ ಹೇಳಿದ್ರೆ ನಮ್ಗೆಲ್ಲರಿಗೆ ಗೊತ್ತು, 2ರಷ್ಟು ಹೈಡ್ರೋಜನ್, 1ರಷ್ಟು ಆಕ್ಸಿಜನ್ ಸೇರಿದಾಗ ನೀರಾಗುತ್ತೆ ಅಲ್ವಾ. H2O ಎನ್ನುವಂಥದ್ದು ನಮ್ಮ ಭಾರತದಲ್ಲಿ ನೀರು ಅಂತ ಎಲ್ಲರಿಗೂ ಅರ್ಥ ಆಗೋ ತರ ಅಮೆರಿಕದಲ್ಲಿ ಆಗಿರ್ಬೋದು, ದುಬೈಯಲ್ಲಿ ಆಗಿರ್ಬೋದು, ಅಥವಾ ಇನ್ನು ರಷ್ಯಾದಲ್ಲಿ ಆಗಿರ್ಬೋದು, ಎಲ್ಲಾ ಕಡೆಗೂ ಸಹ H2O ಅಂತ ಹೇಳಿದ್ರೆ ಏನು? ನೀರೇ. ಅದನ್ನ ಚೇಂಜ್ ಮಾಡಕ್ಕಾಗಲ್ಲ ಅಲ್ವಾ. ಅದೇ ರೀತಿ ಎಲ್ಲವೂ ಸಹ ಏನಾಗಿರ್ಬೇಕು, ಕೆಲವೊಂದು ನಿಜಾಂಶಗಳನ್ನ ಒಳಗೊಂಡಿರ್ಬೇಕು. ಹಾಗಾಗಿ ಸಾಮಾಜಿಕ ವಿಜ್ಞಾನ ಆಗಿದೆ. ಎಲ್ಲದಕ್ಕೂ ಸಹ ಅವ್ರು ಏನ್ ಕೊಡ್ತಾ ಹೋಗ್ತಾರೆ, ಎಲ್ಲದಕ್ಕೂ ಒಂದು ಪ್ರೂಫ್ ಇರುತ್ತೆ, ಎಲ್ಲದಕ್ಕೂ ಕೆಲವೊಂದು ನಿಜಾಂಶಗಳನ್ನ, ಫ್ಯಾಕ್ಟ್ ಅಂಡ್ ಫಿಗರ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಹಾಗಾಗಿ ಇದು ಪ್ರಮುಖವಾದಂತ ಒಂದು ಸ್ವರೂಪ ಆಗಿದೆ. ಸೆಕೆಂಡ್ ಒನ್ ಮಕ್ಕಳೇ, ಎಕನಾಮಿಕ್ ಈಸ್ ಬೋತ್ ಅ ಸೈನ್ಸ್ ಅಂಡ್ ಆರ್ಟ್. ವಿಜ್ಞಾನ ಮತ್ತು ಕಲೆ. ಈಗ ನಾನು ಹೇಳಿದೆ ಸೈನ್ಸ್ ಅಂತ ಹೇಳಿ ಏಕೆ ಹೇಳ್ತಾರೆ ಅಂತ ಹೇಳಿದ್ರೆ,
ಎಲ್ಲದಕ್ಕೂ ಏನಾಗಿರ್ಬೇಕು, ಒಂದು ಸಾರ್ವತ್ರಿಕವಾಗಿರ್ಬೇಕು, ಯೂನಿವರ್ಸಲ್ ಆಗಿರ್ಬೇಕು, ಎಲ್ಲಾ ಕಡೆ ಒಂದೇ ರೀತಿ ಒಪ್ಪುವಂತದ್ದಾಗಿರ್ಬೇಕು. ಈಗ 2+2 ಎನ್ನುವಂಥದ್ದು, 2+2 ಅಂತ ಹೇಳಿದ್ರೆ ಏನು, 4. ನಮ್ಮ ಇಲ್ಲೂ 4 ಎಲ್ಲೂ 4 ಅಲ್ವಾ, ಅದು ಚೇಂಜ್ ಮಾಡಕ್ಕೆ ಆಗೋದಿಲ್ಲ. ಎಷ್ಟೇ ಟ್ರೆಂಡ್ಗಳು ಬರ್ಬಹುದು, ಎಷ್ಟೇ ಅಡ್ವಾನ್ಸ್ಡ್ ಟೆಕ್ನಾಲಜಿಗಳು ಇಂಪ್ರೂವ್ ಆಗ್ಬಹುದು, ಆದ್ರೂ ಇದೆಲ್ಲ ಚೇಂಜ್ ಆಗಲ್ಲ. ಹಾಗಾಗಿ ಈ ಸೈನ್ಸ್ ಎನ್ನುವಂಥದ್ದು ಎಲ್ಲವೂ ಕರೆಕ್ಟ್ ಆಗಿ ಹೇಳ್ತಾ ಹೋಗುತ್ತೆ. ಹಾಗಾಗಿ ವಿಜ್ಞಾನ ಆಗಿದೆ ಇದು. ಕಾರಣ ನೀವೇ ನೋಡಿರ್ತೀಯ, ನಮ್ಮ ಮುಂದೆ ಹೋಗ್ತಾ ಹೋಗ್ತಾ ಎಕನಾಮಿಕ್ಸ್ ಅಲ್ಲಿ ತುಂಬಾ ಏನಿದೆ, ನೀವು ಸ್ಟಾಟಿಸ್ಟಿಕಲ್ ಮೆಥಡ್ಸ್ ಎಲ್ಲ ಇದೆ. ಅದ್ರ ಮುಖಾಂತರ ನಾವ್ ಏನ್ ಮಾಡ್ತಾ ಹೋಗ್ತೀವಿ, ಇದು ಯಾವ ರೀತಿ ಇದೆ, ಮಾನವನ ಬಯಕೆಗಳು ಯಾವ ರೀತಿ ಇದೆ, ಡಿಮ್ಯಾಂಡ್ ಲಾ ಎನ್ನುವಂಥದ್ದಾಗಿರ್ಬೋದು. ಡಿಮ್ಯಾಂಡ್ ಲಾ ನಿಮಗೆ ಎಲ್ಲರಿಗೂ ಗೊತ್ತಲ್ವಾ, ಯಾವತ್ತು ಪ್ರೈಸ್ ಇನ್ಕ್ರೀಸ್ ಆದಾಗ ಡಿಮ್ಯಾಂಡ್ ಎನ್ನುವಂಥದ್ದು ಯಾವತ್ತು ಏನಾಗ್ತಾ ಹೋಗುತ್ತೆ, ಡಿಕ್ಲೈನ್ ಆಗ್ತಾ ಹೋಗುತ್ತೆ. ಇದು ಯಾವತ್ತೂ ಆದ್ರೂ ಏನಾಗುತ್ತಲ್ಲ, ಚೇಂಜ್ ಆಗಲ್ಲ. ಕೆಲವೊಂದು ವಿಷಯಗಳಿಗೆ ಮಾತ್ರ ಹೊರತುಪಡಿಸಿದ್ರೆ ಬೇರೆ ಎಲ್ಲವೂ ಸಹ ಪ್ರೈಸ್ ಇನ್ಕ್ರೀಸ್ ಆದಾಗ ಡಿಮ್ಯಾಂಡ್ ಎನ್ನುವಂಥದ್ದು ಡಿಕ್ಲೈನೇ ಆಗ್ತಾ ಹೋಗುತ್ತೆ ಅಲ್ವಾ. ಅಂತಹ ವಿಷಯಗಳನ್ನ ಈ ಅರ್ಥಶಾಸ್ತ್ರ ಎನ್ನುವಂಥದ್ದು ಒಳಗೊಂಡಿದೆ. ಅದರೊಂದಿಗೆ ಇದೊಂದು ಕಲೆಯೂ ಹೌದು, ವಿಜ್ಞಾನವು ಇದೊಂದು ಕಲೆಯೂ ಹೌದು. ಹೇಗೆ ಕಲೆ ಅಂತ ಹೇಳಿದ್ರೆ ಏನು, ಕಲೆ ಅಂತ ಹೇಳಿದ್ರೆ ಯಾವತ್ತೂ ಅದೊಂದು ಸ್ಕಿಲ್ ಅಲ್ವಾ, ಒಂದು ಕೌಶಲ್ಯ. ಎಂತ ಸ್ಕಿಲ್ ಅಂತ ಹೇಳಿದ್ರೆ, ಮಾನವನ ವರ್ತನೆಯನ್ನ ಸೈಂಟಿಫಿಕ್ ಆಗಿ ಅಧ್ಯಯನ ಮಾಡ್ಬೋದು, ವೈಜ್ಞಾನಿಕವಾಗಿ ಅಧ್ಯಯನ ಮಾಡ್ಬೋದು. ಆದ್ರೆ ಅದಕ್ಕೆ ಇರುವಂತ ಸೊಲ್ಯೂಷನ್ ಅನ್ನ, ಪರಿಹಾರವನ್ನ, ಪ್ರಾಕ್ಟಿಕಲ್ ಸೊಲ್ಯೂಷನ್ ಅನ್ನ, ಪ್ರಾಯೋಗಿಕ ಪರಿಹಾರವನ್ನ ಯಾವುದು ಕೊಡ್ತಾ ಹೋಗುತ್ತೆ, ಕಲೆ ಎನ್ನುವಂಥದ್ದು ಕೊಡ್ತಾ ಹೋಗುತ್ತೆ. ಅದಕ್ಕೆ ಅರ್ಥಶಾಸ್ತ್ರ ನಮಗೆ ಅರ್ಥಶಾಸ್ತ್ರ ಸೈಂಟಿಫಿಕ್ ಮೆಥಡ್ಗಳಿಂದ, ವೈಜ್ಞಾನಿಕ ವಿಧಾನಗಳಿಂದ ನಮ್ಮ ಸಮಾಜದಲ್ಲಿ ಏನೆಲ್ಲ ಸಮಸ್ಯೆಗಳಿದೆ ಅಂತ ಕಂಡುಹಿಡಿಯುತ್ತೆ ಮಕ್ಕಳೇ. ಆದ್ರೆ ಅದಕ್ಕೆ ಪರಿಹಾರ ಎನ್ನುವಂಥದ್ದು ಯಾವ ಮುಖಾಂತರ ನಡೆಯುತ್ತೆ, ಅರ್ಥಶಾಸ್ತ್ರದ ಈ ಕಲಾತ್ಮಕ ಮೆಥಡ್ ಇಂದಾನೇ ನಡೆಯುವಂಥದ್ದು, ಪ್ರಾಯೋಗಿಕವಾದಂತ ವಿಧಾನಗಳಿಂದಾನೇ ನಡೆಯುವಂಥದ್ದು. ಈಗ ಉದಾಹರಣೆಗೆ ನಮಗೀಗ ಕೊರೋನಾ ಎನ್ನುವಂಥದ್ದು ಬಂತಲ್ವಾ, ಕೊರೋನಾ ಎನ್ನುವಂಥದ್ದು ನಮ್ಮ ಸಮಾಜದಲ್ಲಿ ಬಂದಾಗ ಅದಕ್ಕೆ ಸೊಲ್ಯೂಷನ್ ಎನ್ನುವಂಥದ್ದನ್ನ ಗವರ್ಮೆಂಟ್ ಯಾವ ರೀತಿ ಕಂಡುಹಿಡಿಯಿತು, ಅರ್ಥಶಾಸ್ತ್ರ ಅವರಿಗೆ ಸೊಲ್ಯೂಷನ್ ಅನ್ನು ಸಹ ಕೊಡ್ತು. ಮನೆಯಲ್ಲಿ ಹೇಗಿರ್ಬೇಕು, ನಾವೆಲ್ಲರೂ ಸಹ ಮನೆ ಒಳಗೆ ಇರ್ಬೇಕು ಅಲ್ವಾ, ಲಾಕ್ ಡೌನ್ ಎನ್ನುವಂಥದ್ದು ಮಾಡಿತ್ತು. ಅದಕ್ಕೆ ಬೇಕಾದಂತ ಕೆಲವೊಂದು ಏನು ಸ್ಯಾನಿಟೈಸರ್ ನ ಯೂಸ್ ಮಾಡ್ಬೇಕು, ಮಾಸ್ಕ್ ಅನ್ನ ಯೂಸ್ ಮಾಡ್ಬೇಕು, ಎಷ್ಟು ಡಿಸ್ಟೆನ್ಸ್ ಅಲ್ಲಿ ವ್ಯಕ್ತಿಗಳು ಒಬ್ಬರ ಜೊತೆ ಇನ್ನೊಬ್ರು ಮಾತನಾಡ್ಬೇಕು, ಎಲ್ಲವನ್ನೇ ಹೇಳ್ತಾ ಹೋಗ್ತು. ಅದು ಎಲ್ಲೂ ಸಹ ಬುಕ್ಸ್ ಅಲ್ಲಿ ಎಲ್ಲೂ ಇರ್ಲಿಲ್ಲ, ಅದು ಪ್ರಾಕ್ಟಿಕಲ್ ಆಗಿ ಆ ಸಮಯದಲ್ಲಿ ಗವರ್ಮೆಂಟ್ ತೆಗೆದುಕೊಂಡ ಒಂದು ಡಿಸಿಷನ್. ಹಾಗಾಗಿ ಅರ್ಥಶಾಸ್ತ್ರ ಯಾವತ್ತೂ ಒಂದು ತಕ್ಷಣದ ಸೊಲ್ಯೂಷನ್ ಅನ್ನು ಹೇಳಿಕೊಡುತ್ತೆ, ಜೊತೆಗೆ ಸೈಂಟಿಫಿಕ್ ಆಗಿರುವಂತ ಪ್ರಾಬ್ಲಮ್ ಅನ್ನು ಸಹ ಕಂಡುಹಿಡಿಯುತ್ತೆ. ಹಾಗಾಗಿ ಇದು ಸೈನ್ಸು ಹೌದು, ಸಮಸ್ಯೆಯನ್ನ ಪರಿಹಾರ ಮಾಡುವ ಕೌಶಲ್ಯವೂ ಸಹ ಈ ಅರ್ಥಶಾಸ್ತ್ರವಾಗಿದೆ. ನೆಕ್ಸ್ಟ್, ಸ್ಟಡಿ ಆಫ್ ಹ್ಯೂಮನ್ ಬಿಹೇವಿಯರ್. ಇದು ಮಾನವನ ವರ್ತನೆಯನ್ನ ಅಧ್ಯಯನ ಮಾಡುತ್ತೆ. ನಾನು ಹೇಳಿದೆ ಅಲ್ವಾ, ಒಬ್ಬೊಬ್ಬ ವ್ಯಕ್ತಿಗೆ ಒಂದೊಂದು ವಿಷಯದಲ್ಲಿನ ಆಸಕ್ತಿ ಬೇರೆ ಬೇರೆ ಆಗಿರುತ್ತೆ. ಎಲ್ಲರೂ ಹೇಳ್ತಾರಲ್ವಾ, ಒಂದು ತಾಯಿಯ ಮಕ್ಕಳಾದ್ರೂ ಸಹ ಈಗ 4 ಜನ ಇದ್ರೆ 4 ಜನದ ಸ್ವಭಾವವನ್ನ ಅವರು ಒಳಗೊಂಡಿರ್ತಾರಲ್ವಾ. ಒಬ್ರಿಗೆ ಈಗ ಯಾವುದೇ ಬಟ್ಟೆಗಳ, ಅವ್ರು ಹಾಕುವಂತ ಬಟ್ಟೆಗಳ ವಿಧಾನದಲ್ಲಿ ಆಗಿರ್ಬೋದು, ಕೆಲವೊಬ್ರು ಟ್ರೆಡಿಷನಲ್ ಆಗಿರೋ ಬಟ್ಟೆಗಳನ್ನ ಹಾಕ್ತಾರೆ, ಇನ್ನೊಬ್ರು ವೆಸ್ಟರ್ನ್ ಆಗಿರುವ ಬಟ್ಟೆಗಳನ್ನ ಹಾಕ್ತಾರೆ. ಒಬ್ರೊಬ್ಬರ ಬಯಕೆಗಳು, ಅವರ ಗುಣ ಬೇರೆ, ಮಾತನಾಡುವ ರೀತಿಗಳಲ್ಲಿ ವೈವಿಧ್ಯತೆ ಇರುತ್ತೆ. ಹಾಗಾಗಿ ಎಲ್ಲ ಸಹ ಒಬ್ಬರಿಂದ ಇನ್ನೊಬ್ಬರಿಗೆ ಏನಾಗಿರುತ್ತೆ, ಡಿಫ್ರೆನ್ಸ್ ಎನ್ನುವಂಥದ್ದು ಇರುತ್ತೆ. ಹಾಗಾಗಿ ಅವರ ವರ್ತನೆ ಎನ್ನುವಂಥದ್ದನ್ನ ಅಧ್ಯಯನ ಯಾವತ್ತೂ ಅರ್ಥಶಾಸ್ತ್ರ ಮಾಡ್ತಾನೆ ಇರುತ್ತೆ. ಇಲ್ಲದಿದ್ರೆ ಗೌರ್ಮೆಂಟ್ಗೆ ಯಾವುದೇ ರೂಲ್ಸ್ ಅನ್ನ ತರಲಿಕ್ಕೆ ಆಗೋದಿಲ್ಲ, ಯಾವುದೇ ಹೊಸದಾದಂತಹ ಕಾರ್ಯಕ್ರಮ ಪ್ರೋಗ್ರಾಮ್ಗಳನ್ನ ಜಾರಿಗೆಗೊಳಿಸ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಇದರ ಅಧ್ಯಯನವನ್ನು ಸಹ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್, ಸ್ಟಡಿ ಆಫ್ ಸ್ಕೇರ್ಸಿಟಿ ಅಂಡ್ ಚಾಯ್ಸ್. ಕೊರತೆ ಮತ್ತು ಆಯ್ಕೆಯನ್ನ ಅಧ್ಯಯನ ಮಾಡುತ್ತೆ. ನಮಗೆ ಗೊತ್ತು ಯಾವುದು ಕೊರತೆಯಲ್ಲಿದೆ, ಸ್ಕೇರ್ಸಿಟಿ ಎನ್ನುವಂಥದ್ದು ಯಾವುದು, ರಿಸೋರ್ಸಸ್ ಎನ್ನುವಂಥದ್ದಲ್ವಾ, ಸಂಪನ್ಮೂಲಗಳು ಎನ್ನುವಂಥದ್ದು ಏನಲ್ಲಿ ಕೊರತೆಯಲ್ಲಿದೆ. ನಮ್ಮಲ್ಲಿ ಕೊರತೆ ಲಿಮಿಟೆಡ್ ಆಗಿದೆ. ಹಾಗಾಗಿ ಅದರಲ್ಲಿ ಆಯ್ಕೆಯನ್ನ ಹೇಗೆ ಮಾಡ್ಬೇಕು ಎನ್ನುವಂಥದ್ದನ್ನ ಇದು ತಿಳಿಸಿಕೊಡುತ್ತೆ. ಹೇಗೆ ಆಯ್ಕೆ ಮಾಡ್ಬೇಕು, ಈಗ ನಮ್ಮಲ್ಲಿ ಸಂಪನ್ಮೂಲಗಳ ಕೊರತೆ ಇರೋದ್ರಿಂದ ಗವರ್ಮೆಂಟ್ ಯಾವತ್ತು ಪ್ರತಿಯೊಂದು ಸರ್ಕಾರದ ಪ್ರಮುಖವಾದ ಸಮಸ್ಯೆ ಏನು, ನಮ್ಮ ಆರ್ಥಿಕತೆ ಮುಖ್ಯವಾದ ಸಮಸ್ಯೆ ಏನು, ವಾಟ್ ಟು ಪ್ರೊಡ್ಯೂಸ್, ಏನನ್ನ ಉತ್ಪಾದನೆ ಮಾಡ್ಬೇಕು, ಒಂದು ದೇಶದ ಅಭಿವೃದ್ಧಿಗೆ ತಕ್ಷಣ ಅಗತ್ಯವಾದ ಉತ್ಪಾದನೆ ಎಂಬುದು ಏನು, ಹಾಗಾಗಿ ಯಾವ ವಸ್ತುವನ್ನು ಉತ್ಪಾದನೆ ಮಾಡ್ಬೇಕು ಎನ್ನುವಂಥದ್ದನ್ನ ಅದು ಮೊದಲು ನಮ್ಮಲ್ಲಿ ಆರ್ಥಿಕತೆಯ ಮೊದಲ ಸಮಸ್ಯೆ. ಹಾಗಾಗಿ ವಾಟ್ ಟು ಪ್ರೊಡ್ಯೂಸ್ ಎನ್ನುವಂಥದ್ದನ್ನ ನೋಡುತ್ತೆ. ಹೌ ಟು ಪ್ರೊಡ್ಯೂಸ್, ಯಾವ ರೀತಿ ಉತ್ಪಾದನೆಯನ್ನ ಮಾಡ್ಬೇಕು, ಈಗ ನಾನು ಅಕ್ಕಿ ಉತ್ಪಾದನೆ ಮಾಡ್ಬೇಕು ಅಂತನೋ ಅಥವಾ ಒಂದು ಕಾಗದದ ಉತ್ಪಾದನೆಯನ್ನ ಹೆಚ್ಚು ಮಾಡ್ಬೇಕು ಅಂತ ಅನ್ಕೊಂಡಿರ್ತೀವಿ, ಅದನ್ನ ಯಾವ ರೀತಿಯಾಗಿ ಉತ್ಪಾದನೆ ಮಾಡ್ಬೇಕು
ಅಂತ ಒಂದು ಸಮಸ್ಯೆ ಇದೆ ಅಲ್ವಾ. ಟ್ರೆಡಿಷನಲ್ ಮೆಥಡ್ ಆಗಿ ಉತ್ಪಾದನೆ, ಸಾಂಪ್ರದಾಯಿಕ ವಿಧಾನದಲ್ಲ ಅಥವಾ ಅಡ್ವಾನ್ಸ್ಡ್ ಆದಂತಹ ಮಾಡರ್ನೈಸ್ಡ್ ಅಂಶಗಳನ್ನೆಲ್ಲ ಒಳಗೊಂಡು ಉತ್ಪಾದನೆ ಮಾಡ್ಬೇಕಾ ಎನ್ನುವಂತ ಸಮಸ್ಯೆ ಎನ್ನುವಂಥದ್ದು ಇರುತ್ತೆ. ಅದ್ರ ಜೊತೆಲಿ ಶ್ರಮ ಸಾಂದ್ರ ವಿಧಾನದ ಮೂಲಕ ಹೆಚ್ಚು ಕಾರ್ಮಿಕರನ್ನ, ಮನುಷ್ಯ ಶ್ರಮವನ್ನ ಬಳಸ್ಕೊಂಡು ಹೆಚ್ಚು ಉತ್ಪಾದನೆಯನ್ನ ಮಾಡ್ಬೇಕಾ, ಅಥವಾ ಫ್ಯಾಕ್ಟ್ರಿಗಳಲ್ಲೋ ಅಥವಾ ಟೆಕ್ನಿಕಲ್ ಮೂಲಕ, ಟೆಕ್ನಾಲಜಿಗಳು, ಮೆಷಿನ್ಗಳ ಮುಖಾಂತರ ಹೆಚ್ಚು ಉತ್ಪಾದನೆ ಮಾಡ್ಬೇಕಾ, ಯಾವುದು ನಮಗೆ ಏನಾಗ್ಬೇಕು, ಕಡಿಮೆ ಸಮಯದಲ್ಲಿ ಹೆಚ್ಚು ಉತ್ಪಾದನೆ ಆಗ್ಬೇಕು, ಅದರಿಂದ ದೇಶ ಅಭಿವೃದ್ಧಿ ಹೊಂದಬೇಕು. ಹಾಗಾಗಿ ಅದ್ರಲ್ಲಿ ಯಾವುದು ಎನ್ನುವಂಥದ್ದನ್ನು ಸಹ ಅಧ್ಯಯನ ಮಾಡ್ತಾ ಹೋಗುತ್ತೆ ಅಲ್ವಾ. ಅದು ಒಂದು ಪ್ರಮುಖ ಸಮಸ್ಯೆ. ನೆಕ್ಸ್ಟ್, ಫಾರ್ ಹೂಮ್ ಇಟ್ ಶುಡ್ ಬಿ ಪ್ರೊಡ್ಯೂಸ್, ಯಾರಿಗಾಗಿ ಉತ್ಪಾದನೆ ಮಾಡಬೇಕು. ಉತ್ಪಾದನೆ ಮಾಡಿದ ವಸ್ತುಗಳನ್ನ ಸಮಾಜದಲ್ಲಿರುವ ಎಲ್ಲರಿಗೂ ಒಂದೇ ರೀತಿ ಹಂಚಿಕೆ ಮಾಡ್ಬೇಕು ಅಂತ ನಾವು ಹೇಳ್ತೀವಿ. ಆದ್ರೆ ಎಲ್ಲರಿಗೂ ಹಂಚಿಕೆ ಮಾಡೋ ಅಗತ್ಯತೆ ಕೆಲವೊಂದು ವಸ್ತುಗಳಿಗೆ ಇರೋದಿಲ್ಲ. ಈಗ ಗವರ್ಮೆಂಟ್ ಇಂದ ಕೊಡುವಂತಹ BPL APL ಅಂತೆಲ್ಲ ನಾವು ಡಿವೈಡ್ ಮಾಡಿದೀವಲ್ವಾ, ಬಿಲೋ ಪಾವರ್ಟಿ ಲೈನ್, ಬಡತನ ರೇಖೆಗಿಂತ ಕೆಳಗಿರುವವರು, ಮೇಲೆ ಇರುವವರು ಅಂತ. ಅದರಲ್ಲಿ ನಾವು ರೇಷನ್ ಅನ್ನ ಅವರಿಗೆ ಡಿಸ್ಟ್ರಿಬ್ಯೂಟ್, ವಿತರಣೆಯನ್ನ ಮಾಡುವಾಗ ಎಲ್ಲ ಸಮಾಜದಲ್ಲಿರುವವರಿಗೂ ಸಹ ಒಂದೇ ಪ್ರಮಾಣದ ಕೊಡ್ಬೇಕು ಅಂತ ಇಲ್ಲ. ಕೆಲವೊಬ್ಬರಿಗೆ ಇದರದ ಅಗತ್ಯನೂ ಸಹ ಇರೋದಿಲ್ಲ. ಆಗ ಏನ್ ಮಾಡ್ಬೇಕು, ಅತ್ಯವಶ್ಯಕ ಇರುವವರಿಗೆ ಏನ್ ಮಾಡ್ಬೇಕು, ಅವರಿಗೆ ಸಿಗುವಷ್ಟು ದಕ್ಷವಾಗಿ ಎಲ್ಲರಿಗೂ ಸಹ ಸಿಗುವ ತರ, ಬಡತನ ರೇಖೆಗಿಂತ ಕೆಳಗಿರುವಂತಹ ಜನರಿಗೆ ಒಂದೇ ರೀತಿಯಾಗಿ ಸಿಗುವಂತೆ ಮಾಡ್ಬೇಕು ಅಲ್ವಾ. ಹಾಗಾಗಿ ಇದೆಲ್ಲವೂ ಸಹ ಒಂದು ಆರ್ಥಿಕತೆಯ ಪ್ರಮುಖ ಸಮಸ್ಯೆಗಳು. ಇದೆಲ್ಲವೂ ಸಹ ಕರೆಕ್ಟ್ ಆಗಿ ಆಗಿದ್ರೆ ಸಮಸ್ಯೆ ಎನ್ನುವಂಥದ್ದೇ ಆಗೋದಿಲ್ಲ. ಹಾಗಾಗಿ ಇದೆಲ್ಲವನ್ನು ಸಹ ಒಳಗೊಂಡಿದ್ದ ಅರ್ಥಶಾಸ್ತ್ರ ಎನ್ನುವಂತ ನಮಗೆ ಹೇಳಿಕೊಡುತ್ತೆ. ಹಾಗಾಗಿ ಇದು ಕೊರತೆಯಲ್ಲಿರುವ ಸಂಪನ್ಮೂಲಗಳನ್ನ ಯಾವ ರೀತಿ ಆಯ್ಕೆ ಮಾಡ್ಬೇಕು, ಯಾವುದನ್ನು ಉತ್ಪಾದನೆ ಮಾಡ್ಬೇಕು, ಯಾವ ವಿಧಾನದಲ್ಲಿ ಉತ್ಪಾದನೆ ಮಾಡ್ಬೇಕು ಎನ್ನುವಂತ ಒಂದು ಚಾಯ್ಸ್ ಇದೆ ಅಲ್ವಾ ಮಕ್ಳೇ, ಸೆಲೆಕ್ಷನ್ ಮಾಡುವಂತದ್ದು, ಅದನ್ನ ಇದು ಹೇಳಿಕೊಡ್ತಾ ಹೋಗುತ್ತೆ. ಈಗ ನಮ್ಮ ಮುಂದೆ ತುಂಬಾ ಆಯ್ಕೆಗಳಿದೆ ಅಲ್ವಾ. ಈಗ ನಿಮಗೆ ನೆಕ್ಸ್ಟ್ ಏನನ್ನ ಓದ್ಬೇಕು, ತುಂಬಾ ವಿಷಯಗಳು, ಸೈನ್ಸ್ ತೆಗಿಬೇಕಾ, ಕಾಮರ್ಸ್ ತೆಗಿಬೇಕಾ, ಆರ್ಟ್ಸ್ ಅನ್ನುವಂಥದ್ದನ್ನ ತೆಗಿಬೇಕಾ, ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು, ನಿಮಗೆ ಡಾಕ್ಟರ್ ಆಗ್ಬೇಕಾ ಅಥವಾ ಇಂಜಿನಿಯರ್ ಆಗ್ಬೇಕಾ, ಟೀಚರ್ ಆಗ್ಬೇಕಾ, ಅಥವಾ ನೀವು ಓನ್ ಆಗಿ ಯಾವ್ದಾದ್ರು ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ತೀರಾ ಇಂಥದ್ದು, ಅಥವಾ ಏನಾದ್ರೂ ಒಂದು ಸೈಂಟಿಸ್ಟ್ ಆಗ್ತೀರಾ, ತುಂಬಾ ಆಪರ್ಚುನಿಟೀಸ್ ಇದೆ, ಅವಕಾಶಗಳು ತುಂಬಾ ಇದೆ. ಆದ್ರ ಆಯ್ಕೆ ಎನ್ನುವಂಥದ್ದು ಯಾರಿಗೆ ಬಿಟ್ಟಿದ್ದು, ನಿಮಗೆ ಬಿಟ್ಟಿದ್ದು. ನಿಮ್ಮ ಸಾಮರ್ಥ್ಯ ಏನು ಎನ್ನುವಂಥದ್ದನ್ನ ಬೇರೊಬ್ಬರಿಗಿಂತ ನಿಮಗೆ ಗೊತ್ತಿರುತ್ತೆ. ನಾನು ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ ಅದನ್ನ ನೀವು ಹಾಗೆ ಏನ್ ಮಾಡ್ಬೇಕು, ಅದರಲ್ಲಿ ಯಾವ್ದಾದ್ರು ಒಂದನ್ನ ಚೂಸ್ ಮಾಡ್ಬೇಕು, ಆಯ್ಕೆ ಮಾಡ್ಬೇಕು. ಎಲ್ಲವನ್ನು ಸಹ ಅದೇ ರೀತಿ ಅರ್ಥಶಾಸ್ತ್ರವೂ ಅಷ್ಟೇ. ಇಡೀ ನಮ್ಮ ಸಮಾಜದಲ್ಲಿ ಯಾವುದಕ್ಕೆ ಹೆಚ್ಚಿನ ಇಂಪಾರ್ಟೆನ್ಸ್ ಕೊಡ್ಬೇಕು ಎನ್ನುವಂಥದ್ದನ್ನು ಸಹ ಅರ್ಥಶಾಸ್ತ್ರ ಎನ್ನುವಂಥದ್ದು ಹೇಳಿಕೊಡುತ್ತೆ. ಇನ್ನು ಕೊನೆಯದಾಗಿ ಮಕ್ಕಳೇ, ಅರ್ಥಶಾಸ್ತ್ರ ಎನ್ನುವಂಥದ್ದು ಒಂದು ಡೈನಾಮಿಕ್ ಸಬ್ಜೆಕ್ಟ್ ಆಗಿದೆ, ಒಂದು ಚಲನಶೀಲವಾದ ವಿಷಯ ಎನ್ನುವಂಥದ್ದು ಅಲ್ವಾ. ಚಲನಶೀಲ ಅಂತ ಹೇಳಿದ್ರೆ ಏನು, ಅದು ನಿರಂತರವಾಗಿರುತ್ತೆ, ಒಂದು ಕಡೆ ನಿಲ್ಲಲ್ಲ, ಅದು ಕಂಟಿನ್ಯೂ ಆಗ್ತಾ ಇರುತ್ತೆ. ಯಾವುದ್ರ ಜೊತೆಗೆ ಕಂಟಿನ್ಯೂ ಆಗ್ತಾ ಇರುತ್ತೆ, ಟೈಮ್, ಕಾಲದೊಂದಿಗೆ, ಟೆಕ್ನಾಲಜಿ, ತಂತ್ರಜ್ಞಾನ ಮುಂದುವರಿತಾ ಇದ್ದ ಹಾಗೆ, ಮತ್ತೆ ನಮ್ಮ ಸಮಾಜ ಬದಲಾಗ್ತಾ ಇದ್ದ ಹಾಗೆ ನಮ್ಮ ಅರ್ಥಶಾಸ್ತ್ರ ಎನ್ನುವಂಥದ್ದು ಅದ್ರ ಜೊತೆಯಲ್ಲೇ ಬದಲಾಗ್ತಾ ಇರುತ್ತೆ, ಅದಕ್ಕೆ ಹೊಂದ್ಕೊಂಡಂತೆ ಇರುತ್ತೆ. ಈಗ ನಮಗೆ ಗೊತ್ತಲ್ವ ಮಕ್ಳೇ, ಹಳೇ ಕಾಲದಲ್ಲಿ ಕಾಲ ಬದಲಾದಾಗ ನಾವು ಹಿಸ್ಟ್ರಿಯಲ್ಲೆಲ್ಲ ನಾವು ಕಲ್ತ್ಕೊಂಡಿದ್ದು ತುಂಬಾ ಆ ಸಮಯದಲ್ಲಿ ಇದ್ದಂತಹ ಜೀವನ ಎನ್ನುವಂಥದ್ದಿತ್ತು. ಈಗ ಹಳೆ ಕಾಲದಲ್ಲಿ ಕೇರಳದಲ್ಲಿ ಇರುವಂತಹ ಕೆಲವೊಂದು ಮಾತೃ ಪ್ರಧಾನ ಕುಟುಂಬ ಎನ್ನುವಂಥದ್ದಾಗಿರ್ಬೋದು, ಅಥವಾ ನಮ್ಮೆಲ್ಲಾ ಕಡೆ ಕಾಣುವಂತಹ ಏನು ಅವಿಭಕ್ತ ಕುಟುಂಬಗಳು ಎನ್ನುವಂತಹ ಒಂದು ವಿಧಾನ ಆಗಿರ್ಬೋದು ಅಲ್ವಾ. ಕರ್ನಾಟಕದಲ್ಲೆಲ್ಲ ಹಳೇ ಕಾಲದಲ್ಲಿ ನಾವು ನೋಡ್ತಾ ಇದ್ವಲ್ವಾ, ಒಂದು ಈಗ ತುಂಬಾ ಕಡೆಗಳಲ್ಲಿ ಕಾಣ್ತಾ ಇದ್ರು, ಅದ್ರ ಕಡಿಮೆ ಆಗ್ತಾ ಇದೆ. ಪಂಚಾಯತ್ ವ್ಯವಸ್ಥೆಗಳಲ್ಲಿ ಆ ಸಂದರ್ಭದಲ್ಲಿ ಹಳೆ ಕಾಲದಲ್ಲಿ ಒಬ್ಬ ಜಮೀನ್ದಾರ ಆಗಿರ್ಬೋದು, ಅವನ ಏನ್ ಮಾಡ್ತಾ ಇದ್ದ, ಎಲ್ಲರಿಗೂ ಕರೆದು ಕೆಲವೊಂದು ನ್ಯಾಯ ತೀರ್ಮಾನಗಳನ್ನ ಕೊಡ್ತಾ ಇದ್ದ. ಈ ತರ ಎಲ್ಲ ನಾವು ನೋಡ್ತಾ ಇದ್ವಿ. ಆದ್ರೆ ಇವಾಗ ಅದು ಬರ್ತಾ ಬರ್ತದ ಕಡಿಮೆ ಆಗ್ತಾ ಇದೆ. ಏಕೆ, ಸಮಾಜ ಎನ್ನುವಂಥದ್ದು ಬದಲಾಗ್ತಾನೆ ಇರುತ್ತೆ. ಅದೇ ತರ ಕೆಲವೊಂದು ವಿಷಯಗಳನ್ನು ಸಹ ಅರ್ಥಶಾಸ್ತ್ರ ಏನಾಗುತ್ತೆ ಅದ್ರ ಜೊತೆಯೇ ಬದಲಾಗ್ತಾ ಹೋಗುತ್ತೆ. ಈಗ ನಮ್ಮ ಕೆಲವೊಂದು ಆಹಾರ ಅಭ್ಯಾಸಗಳಾಗಿರ್ಬೋದು, ಅದು ಚೇಂಜ್ ಆಗಿದೆ. ಮೊದಲೆಲ್ಲ ನಾವ್ ಏನ್ ಮಾಡ್ತಾ ಇದ್ರು, ಅಕ್ಕಿಯನ್ನೆಲ್ಲ ಕುಟ್ಟಿ ಬಿಟ್ಟು ರೊಟ್ಟಿಯನ್ನೆಲ್ಲ ಮಾಡ್ತಾ ಇದ್ರು ಅಲ್ವಾ. ಇವಾಗ ರೊಟ್ಟಿದ ಪೌಡರೇ ನಮ್ಗೆ ಸಿಗ್ತಾ ಇದೆ ಅಲ್ವಾ, ಅಕ್ಕಿದ ಪೌಡರ್ ಎನ್ನುವಂಥದ್ದು ಸಿಗುತ್ತೆ, ಚಪಾತಿ ಎನ್ನುವಂಥದ್ದು ರೆಡಿಮೇಡ್ ಸಿಗ್ತಾ ಇದೆ ಅಲ್ವಾ. ಇಂಥ ಆಹಾರ ಪದ್ಧತಿಗಳಿಂದ ಬದಲಾಗಿರ್ಬೋದು, ನಮ್ಮ ವಸ್ತ್ರಧಾರಣೆಗಳಲ್ಲಿ ಆಗಿರುವಂತದ್ದು, ನಮ್ಮ ವರ್ತನೆಯಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತಾ ಇದೆ. ಹಾಗಾಗಿ ಈಗ ನ್ಯೂಕ್ಲಿಯರ್ ಫ್ಯಾಮಿಲಿಗಳು ಎನ್ನುವಂಥದ್ದು ಏನಾಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ಜಾಯಿಂಟ್ ಫ್ಯಾಮಿಲಿಗಳು ಎನ್ನುವಂಥದ್ದು ಕಡಿಮೆ ಆಗ್ತಾ ಇದೆ. ಅದಕ್ಕೆ ಅನುಗುಣವಾಗಿ ಅರ್ಥಶಾಸ್ತ್ರವು ಬದಲಾಗ್ತಾನೆ ಹೋಗುತ್ತೆ. ಟೆಕ್ನಾಲಜಿ ಎನ್ನುವಂಥದ್ದು, ಮೊದಲೆಲ್ಲ ಏನ್ ಮಾಡ್ತಿದ್ರು ಮಕ್ಳೇ, ಹೊಲಗಳಲ್ಲೆಲ್ಲ ಎಷ್ಟೋ ಜನ ಅಂತ ಹೇಳಿ ಕೆಲಸ ಮಾಡ್ಕೊಂಡು ಅಲ್ಲಿ ಏನ್ ಮಾಡ್ತಿದ್ರು, ಕೃಷಿ ಮಾಡ್ತಾ ಇದ್ರು. ಇವಾಗ ಅದ್ರ ಅಗತ್ಯ ಇಲ್ಲ
ಅಲ್ವಾ? ಇದನ್ನ ಒಂದು ಮೆಷಿನ್ ಮುಖಾಂತರನೇ ಅವ್ರು ಕೆಲಸ ಮಾಡಿ 10 ಜನ ಮಾಡ್ತಾ ಇದ್ದ ಕೆಲಸವನ್ನು ಒಂದು ಮೆಷಿನ್ ಎನ್ನುವಂಥದ್ದು ಮಾಡ್ತಾ ಇದೆ. ಅದೇ ತರ ಕ್ಲಾಸ್ ಎನ್ನುವಂಥದ್ದು ಅಷ್ಟೇ. ಮೊದ್ಲೆಲ್ಲ ಒಂದು ಕಾಲೇಜಿಗೆ ಹೋಗಿ ನಾವು ಏನ್ ಮಾಡ್ಬೇಕಿತ್ತು, ವಿದ್ಯಾಭ್ಯಾಸವನ್ನು ಪಡ್ಕೊಳ್ಬಹುದಿತ್ತು. ಇವಾಗ ನಿಮಗೆ ಮೊಬೈಲ್ ಮುಖಾಂತರ ತುಂಬಾ ವಿಷಯಗಳನ್ನ ತಿಳ್ಕೊಳ್ಬಹುದು. ಹಾಗಾಗಿ ಅದು ಬದಲಾಗುತ್ತೆ. ಸಮಾಜ ಎನ್ನುವಂಥದ್ದು ಯಾವತ್ತೂ ಬದಲಾಗ್ತಾನೆ ಇರುತ್ತೆ. ಹಾಗಾಗಿ ಇದರೊಂದಿಗೆ ಅರ್ಥಶಾಸ್ತ್ರ ಡೈನಮಿಕ್ ಆಗಿರುತ್ತೆ. ಅದೇ ತರ ಹಿಸ್ಟ್ರಿ ಆದ್ರೆ ಈಗ ನೋಡಿ, ನೀವು ಅಶೋಕನ ಕಾಲದಾಗಿರ್ಬೋದು, ಅಥವಾ ನೀವು ತಿಳ್ಕೊಂಡಂತಹ ಬ್ರಿಟಿಷರು ಯಾವಾಗ ಭಾರತಕ್ಕೆ ಬಂದ್ರು ಎನ್ನುವಂತ ವಿಷಯ, ಇದೆಲ್ಲ ಹಿಸ್ಟ್ರಿ ಅಲ್ವಾ. ಇದು ಮೊದಲೇ ಇರೋದ ಹಾಗೆ, ಇನ್ನು ಎಷ್ಟು ವರ್ಷ ಆದ್ರೂ ಸಹ ಅವ್ರು ಬಂದ ವರ್ಷ ಅದೇ ಆಗಿರುತ್ತೆ, ಅದು ಚೇಂಜ್ ಮಾಡಕ್ ಆಗಲ್ಲ. ಆದ್ರೆ ನಮ್ಮ ಅರ್ಥಶಾಸ್ತ್ರದಲ್ಲಿ ಆ ರೀತಿ ಅಲ್ಲ. ಏನನ್ನ ಉತ್ಪಾದನೆ ಮಾಡ್ಬೇಕು ಎನ್ನುವಂಥದ್ದು ಈ ವರ್ಷ ಇರೋದಲ್ಲ ಬರುವ ವರ್ಷ, ಅಥವಾ ಈ ತಿಂಗಳು ಇರುವಂತದ್ದಲ್ಲ ಬರುವ ತಿಂಗಳು, ಅದು ಚೇಂಜ್ ಆಗ್ತಾ ಇರುತ್ತೆ. ಜನರ ಮನೋಪ್ರವೃತ್ತಿಗೆ ಅನುಗುಣವಾಗಿ ಅದು ಬದಲಾಗ್ತಾ ಇರುತ್ತೆ. ಇದೇನು ಅರ್ಥಶಾಸ್ತ್ರದ ಸ್ವರೂಪ. ನೀವು ಎಕ್ಸಾಮ್ ಅಲ್ಲಿ ಇದನ್ನೆಲ್ಲವನ್ನ ಸಹ ಮೇನ್ ಆಗಿ ಬರೀರಿ. ಅದಾದ್ಮೇಲೆ ಕೊನೆಗೆ ಒಂದೊಂದನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ರೆ ಸಾಕು. ಇವಾಗ ಇಂಪಾರ್ಟೆನ್ಸ್ ಆಫ್ ಎಕನಾಮಿಕ್ಸ್, ಅರ್ಥಶಾಸ್ತ್ರದ ಮಹತ್ವ ಏನು ಎನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಎಫಿಷಿಯಂಟ್ ಯೂಸ್ ಆಫ್ ರಿಸೋರ್ಸಸ್, ಸಂಪನ್ಮೂಲಗಳ ದಕ್ಷ ಬಳಕೆ. ಸಂಪನ್ಮೂಲಗಳು ಅಂತ ಹೇಳಿದ್ರೆ ಏನು? ಅದು ಮನುಷ್ಯ ಆಗಿರ್ಬೋದು, ಅಥವಾ ನಮ್ಮ ದೇಶದ ನೈಸರ್ಗಿಕ ಸಂಪನ್ಮೂಲಗಳಾಗಿರ್ಬೋದು, ಬೆಟ್ಟ ಗುಡ್ಡ ಜಲಾಶಯಗಳಾಗಿರ್ಬೋದು, ಮಾನವನ ದಕ್ಷತೆ ಆಗಿರ್ಬೋದು, ಅವನ ಉತ್ಪಾದಕತೆ, ಅವನ ಕೌಶಲ್ಯ, ಇವೆಲ್ಲವೂ ಸಂಪನ್ಮೂಲಗಳು. ಇದೆಲ್ಲವನ್ನ ಸಹ ಏನ್ ಮಾಡ್ತಾ ಹೋಗ್ತಾರೆ, ಎಫಿಷಿಯಂಟ್ ಆಗಿ ಯೂಸ್ ಮಾಡ್ಲಿಕ್ಕೆ, ಏನೆಲ್ಲ ಅದರಿಂದ ಪ್ರಯೋಜನ ಪಡ್ಕೊಳ್ಬಹುದು ಅದೆಲ್ಲವನ್ನ ಪಡೆಯೋ ರೀತಿ, ಅದರ ಉತ್ಪಾದಕತೆ ಹೆಚ್ಚೋ ತರ ಅರ್ಥಶಾಸ್ತ್ರ ಎನ್ನುವಂಥದ್ದು ಮಾಡುತ್ತೆ. ಹಾಗಾಗಿ ಎಫಿಷಿಯಂಟ್ ಯೂಸ್ ಆಫ್ ರಿಸೋರ್ಸಸ್ ಫಸ್ಟ್ ಪಾಯಿಂಟ್. ಸೆಕೆಂಡ್ ಒನ್, ಬೆಟರ್ ಡಿಸಿಷನ್, ಸರಿಯಾದ ನಿರ್ಧಾರ ಎನ್ನುವಂಥದ್ದು. ಇವಾಗ ನಮ್ಗೆ ಏನಾಗುತ್ತೆ, ಈ ಸಮಯದಲ್ಲಿ, ಈಗ ಸಮಾಜದಲ್ಲಿ, ಈಗ ಸೊಸೈಟಿಯ ಟ್ರೆಂಡ್ ಏನು, ನಮ್ಮ ಈಗಿನ ಸಮಯದಲ್ಲಿ ಯಾವ ವಸ್ತುವಿನ ಉತ್ಪಾದನೆ ಎನ್ನುವಂಥದ್ದನ್ನ ಮಾಡ್ಬೇಕು ಎನ್ನುವಂಥದ್ದನ್ನ ಹೇಳಿಕೊಡುವಂಥದ್ದು ಯಾವುದು? ಅರ್ಥಶಾಸ್ತ್ರ ಎನ್ನುವಂಥದ್ದು. ಅಥವಾ ಯಾವ ಸರಿಯಾದ ವಿದ್ಯಾಭ್ಯಾಸಕ್ಕೆ ಇವಾಗ ಹೆಚ್ಚಿನ ಆದ್ಯತೆ ಎನ್ನುವಂಥದ್ದಿದೆ. ಅದಕ್ಕೆ ಮಕ್ಕಳನ್ನೆಲ್ಲವನ್ನ ಶಾಲೆಗೆ ಬಿಡ್ಬೇಕು ಎನ್ನುವಂಥದ್ದು, ಮಕ್ಕಳು ಹೈಯರ್ ಎಜುಕೇಶನ್ ಅನ್ನ ಅವರಿಗೆ ಒಂದೋ ತರದ ಸಹಾಯವನ್ನ ಎಲ್ಲವನ್ನ ಸಹ ಗವರ್ಮೆಂಟ್ ಮಾಡ್ತಾ ಇದೆ. ಹಾಗಾಗಿ ಯಾವ್ದೆಲ್ಲ ಯೋಜನೆಗಳಿದೆ ಎಲ್ಲವನ್ನ ತಿಳಿಸಿಕೊಡುವ ಕೆಲಸವನ್ನು ಸಹ ಸರ್ಕಾರ ಮಾಡುತ್ತೆ. ಜೊತೆಯಲ್ಲಿ ಏನು, ನಮ್ಮಲ್ಲಿರುವ ಆಯ್ಕೆಗಳು, ಸರಿಯಾದ ಆಯ್ಕೆ ಎನ್ನುವಂಥದ್ದು. ನಾನು ಹೇಳಿದೆ, ಯಾರಿಗೆ ಏನನ್ನ ಉತ್ಪಾದನೆ ಮಾಡಬೇಕು, ಯಾರಿಗಾಗಿ ಮಾಡಬೇಕು, ಮತ್ತು ಹೇಗೆ ಮಾಡಬೇಕು ಎನ್ನುವಂಥದ್ದರ ಸರಿಯಾದ ನಿರ್ಧಾರ, ಇದೆಲ್ಲವನ್ನು ತೆಗೆಯಲು ಅದು ಸರ್ಕಾರಕ್ಕೆ ಆಗಿರ್ಬೋದು ಅಥವಾ ವ್ಯಕ್ತಿಗತ ಆಗಿರ್ಬೋದು, ಇದನ್ನು ಸಹ ಏನ್ ಮಾಡ್ತಾ ಹೋಗುತ್ತೆ, ಅರ್ಥಶಾಸ್ತ್ರ ಎನ್ನುವಂಥದ್ದು ನಮಗೆ ಹೇಳಿಕೊಡ್ತಾ ಹೋಗುತ್ತೆ. ಮೂರನೆಯದಾಗಿ ಇಂಪ್ರೂವ್ ಸ್ಟ್ಯಾಂಡರ್ಡ್ಸ್ ಆಫ್ ಲಿವಿಂಗ್, ಜೀವನ ಮಟ್ಟದ ಸುಧಾರಣೆ. ಮೊದ್ಲು ನಮ್ಮಲ್ಲಿ ಎಷ್ಟು ಬಡತನ ಎನ್ನುವಂಥದ್ದಿತ್ತು ಅಂತ ನಮಗೆಲ್ಲರಿಗೂ ಗೊತ್ತಲ್ವಾ. ಬಡತನ ಎನ್ನುವಂಥದ್ದು ಸರಿ, ನಮ್ಮ ಮನೆಗಳ ರೀತಿಗಳೇ ಬದಲಾಗಿತ್ತು. ಆದ್ರೆ ಇವಾಗ ಏನಾಗಿದೆ ಅಂತ ಹೇಳಿದ್ರೆ, ಎಲ್ಲರಿಗೂ ಉದ್ಯೋಗಾವಕಾಶಗಳು ಹೆಚ್ಚಾಗ್ತಾ ಇದೆ. ನಮ್ಮಲ್ಲಿ ನಿರುದ್ಯೋಗ ಸಮಸ್ಯೆ ಎನ್ನುವಂಥದ್ದು ಇದೆ ನಿಜ, ಆದ್ರೆ ಅದೇ ರೀತಿ ಆದಾಯ ಗಳಿಸುವಂತಹ ವಿಭಿನ್ನವಾದ ಮಾರ್ಗಗಳು ಸಹ ನಮ್ಮ ಮುಂದೆ ಇದೆ. ಅದಕ್ಕೆ ಕಾರಣ ಏನು? ಅರ್ಥಶಾಸ್ತ್ರ ಎನ್ನುವಂಥದ್ದು ನಮ್ಮಲ್ಲಿರುವ ಸಮಸ್ಯೆ ಏನು ಎನ್ನುವಂಥದ್ದನ್ನ ಅದು ಕಂಡುಹಿಡಿಯುತ್ತೆ. ಅದ್ರ ಜೊತೆಗೆ ಅದಕ್ಕೆ ಪರಿಹಾರಗಳನ್ನು ಸಹ ಸರ್ಕಾರ ಮಾಡೋ ರೀತಿಯಲ್ಲೂ ಸಹ ಇದು ಮಾಡ್ತಾ ಹೋಗುತ್ತೆ. ಈಗ ನಮ್ಮಲ್ಲಿ ನಿರುದ್ಯೋಗದ ಸಮಸ್ಯೆ ಮೊದಲು ಜಾಸ್ತಿ ಇದ್ದಾಗ ತುಂಬಾ ಕೈಗಾರಿಕೆಗಳು ಎನ್ನುವಂಥದ್ದು ಗ್ರಾಮ ಪ್ರದೇಶಗಳಲ್ಲೆಲ್ಲ ಬರ್ಲಿಕ್ಕೆ ಶುರು ಆಯ್ತು. ಒಂದು ಇಂಡಸ್ಟ್ರಿ ಎನ್ನುವಂಥದ್ದು ಒಂದು ಏರಿಯಾದಲ್ಲಿ ಬಂತು ಅಂತ ಹೇಳಿದ್ರೆ, ನಿಮ್ಗೆ ಗೊತ್ತು ಮೊದಲೇ ಮಕ್ಕಳು, ಇಂಡಸ್ಟ್ರಿ ಯಾವತ್ತೂ ಟೌನ್ಗಳಲ್ಲೇ ಇರ್ಬೇಕು ಅಂತಿಲ್ಲ. ಕೆಲವೊಂದು ಏನ್ ಮಾಡ್ತಾ ಹೋಗ್ತಾರೆ, ಅವರು ಸ್ವಲ್ಪ ಪ್ರದೇಶಗಳಲ್ಲಿ ಬರುತ್ತೆ. ಇದರಿಂದ ಆಗುವಂತ ಸೈಡ್ ಎಫೆಕ್ಟ್ಸ್ ಗಳು ಬೇರೆ ಇದ್ರೂ ಸಹ ಅದು ಬಂದಾಗ ಅಲ್ಲಿನ ಜನರಿಗೆ ಏನಾಗುತ್ತೆ, ಕರೆಂಟ್ ಎನ್ನುವಂಥದ್ದು, ಎಲೆಕ್ಟ್ರಿಸಿಟಿ, ಕಾರಣ ಇದರ ಕಾರ್ಯನಿರ್ವಹಣೆಗೆ ವಿದ್ಯುತ್ ಶಕ್ತಿ ಬೇಕೇ ಬೇಕು. ಹಾಗಾಗಿ ಅವ್ರು ಏನ್ ಮಾಡ್ತಾ ಹೋಗ್ತಾರೆ, ಮೊದಲನೇದಾಗಿ ಕರೆಂಟ್ ಫೆಸಿಲಿಟಿ ಅವ್ರು ತರ್ತಾರೆ. ಅವಾಗ ಸುತ್ತಮುತ್ತಲಿನ ಜನರಿಗೂ ಸಹ ಅದರ ಸೌಲಭ್ಯ ಎನ್ನುವಂಥದ್ದು ಸಿಗುತ್ತೆ. ಅವರ ವಸ್ತುಗಳನ್ನ ಮಾರ್ಕೆಟ್ಗೆ ತಲುಪಿಸ್ಲಿಕ್ಕೆ ಏನ್ ಬೇಕು, ಅವರಿಗೆ ಟ್ರಾನ್ಸ್ಪೋರ್ಟೇಶನ್ ಎನ್ನುವಂಥದ್ದು ಸರಿಯಾಗಿರ್ಬೇಕು, ಸಾರಿಗೆ ಎನ್ನುವಂಥದ್ದು ಸರಿಯಾಗಿರ್ಬೇಕು. ಹಾಗಾಗಿ ಅವರು ರೋಡ್ ಅನ್ನು ಸರಿ ಮಾಡ್ತಾ ಹೋಗ್ತಾರೆ. ಅಲ್ಲಿಗೆ ಕೆಲಸಕ್ಕೆ ಅಂತೇಳಿ ಲೇಬರ್ಸ್ ಬೇಕು, ಆ ಸುತ್ತಮುತ್ತಲೇ ಇರುವಂತಹ ಜನರನ್ನೇ ಹೆಚ್ಚಾಗಿ ಅವರು ನೇಮಿಸ್ತಾ ಹೋಗ್ತಾರೆ. ಹಾಗಾಗಿ ಅಲ್ಲಿ ಉದ್ಯೋಗಾವಕಾಶ ಎನ್ನುವಂಥದ್ದು ಸಿಗುತ್ತೆ. ಹಾಗಾಗಿ ಇದೆಲ್ಲವನ್ನ ಮಾಡ್ತಾ ಹೋದ ಹಾಗೆ ಏನಾಗುತ್ತೆ, ಆ ಸುತ್ತಮುತ್ತಲೇ ಇರುವಂತಹ ಜನರ ಜೀವನ ಮಟ್ಟ, ಆದಾಯ ಹೆಚ್ಚು ಬರ್ತಾನೆ ಅವರ ಜೀವನ ಎನ್ನುವಂಥದ್ದು ಏನಾಗುತ್ತೆ, ಸುಧಾರಣೆ ಆಗ್ತಾ ಹೋಗುತ್ತೆ. ಹಾಗಾಗಿ ಜೀವನ ಮಟ್ಟ ಎನ್ನುವಂಥದ್ದು ಸುಧಾರಣೆ ಆಗುತ್ತೆ. ನೆಕ್ಸ್ಟ್ ಬರುವಂತದ್ದು ಪ್ರಮೋಟ್ಸ್ ಎಕನಾಮಿಕ್ ಗ್ರೋತ್. ಎಕನಾಮಿಕ್ ಗ್ರೋತಿಗೂ ಎಕನಾಮಿಕ್ ಡೆವಲಪ್ಮೆಂಟ್ಗೂ ಡಿಫ್ರೆನ್ಸ್ ಇದೆ. ಆರ್ಥಿಕತೆ ಬೇರೆ, ಆರ್ಥಿಕ ಅಭಿವೃದ್ಧಿ ಬೇರೆ, ಆರ್ಥಿಕ ಬೆಳವಣಿಗೆ ಬೇರೆ. ಅದನ್ನ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡ್ತಾ ಹೋಗೋಣ. ಗ್ರೋತ್ ಅಂತ ಹೇಳಿದ್ರೆ ಇಷ್ಟು ಮಾತ್ರ ತಿಳ್ಕೊಳ್ಳಿ ಮಕ್ಳೇ. ಗ್ರೋತ್ ಎನ್ನುವಂಥದ್ದು ಏನು,
ಆ ದೇಶದ ವರಮಾನ ಹೆಚ್ಚಾಗುವಂಥದ್ದು, ಗುಣಾತ್ಮಕವಾಗಿ ಅವ್ರು ಹೆಚ್ಚಾಗುವಂಥದ್ದು. ಅವರ ಒಳಗೆ ಏನು ದೇಶದ ಒಳಗೆ ಏನೆಲ್ಲ ಎಲ್ಲೂ ಸರಿಯಾಗ್ಬೇಕು ಅಂತ ಇಲ್ಲ, ಆದ್ರೆ ಆದಾಯ ಇದು ಶ್ರೀಮಂತ ದೇಶಗಳಲ್ಲಿ ಮಾತ್ರ ನಾವು ಗ್ರೋತ್ ಎನ್ನುವಂಥದ್ದನ್ನ ಕಾಣ್ತಾ ಹೋಗ್ತೀವಿ, ಬಡ ದೇಶಗಳಲ್ಲಿ ಕಾಣೋದಿಲ್ಲ. ಹಾಗಾಗಿ ಅವ್ರು ಹೇಳ್ತಾ ಹೋಗ್ತಾರೆ, ನಮ್ಮ ಆದಾಯಗಳು ಎಲ್ಲಾರ ದೇಶದಲ್ಲಿರುವಂತವರ ಆದಾಯ ಎಲ್ಲ ಹೆಚ್ಚಾಗ್ತಾ, ತಲಾದಾಯ ಹೆಚ್ಚಾಗ್ತಾ ಹೋಗುತ್ತೆ. ಒಬ್ರೊಬ್ರದ್ದು ಆದಾಯ ಹೆಚ್ಚಾಗ್ತಾ ಹೋದಾಗೆ ದೇಶದ ಆದಾಯ ಎನ್ನುವಂಥದ್ದು ಹೆಚ್ಚಾಗುತ್ತೆ. ಹಾಗಾಗಿ ಬೆಳವಣಿಗೆ ಎನ್ನುವಂಥದ್ದು ಎಲ್ಲ, ಕಾರಣ ಅವರ ಜೀವನ ಮಟ್ಟ ಹೆಚ್ಚಾಗ್ಬೇಕು, ಅವರ ಬಡತನ ಎನ್ನುವಂಥದ್ದು ಸಮಸ್ಯೆ ನಿವಾರಣೆ ಆಗುತ್ತೆ, ಅವರ ಏನು ಆರೋಗ್ಯ ಎನ್ನುವಂಥದ್ದು ಉತ್ತಮ ಆಗುತ್ತೆ, ಇದೆಲ್ಲವೂ ಸಹ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್, ಸಾಲ್ವ್ ದಿ ಎಕನಾಮಿಕ್ ಪ್ರಾಬ್ಲಮ್, ಆರ್ಥಿಕ ಸಮಸ್ಯೆಗಳ ಪರಿಹಾರ. ಆರ್ಥಿಕ ಸಮಸ್ಯೆಗಳು ಯಾವುದೆಲ್ಲ ನಾನು ಹೇಳ್ದೆ, ಮೊದಲ ಮೇನ್ ಆಗಿರೋ ಪ್ರಾಬ್ಲಮ್ಸ್ ಏನನ್ನ ಉತ್ಪಾದನೆ ಮಾಡ್ಬೇಕು, ಹೇಗೆ, ಯಾರಿಗಾಗಿ ಅನ್ನೋದು, ಅದಕ್ಕೆ ಸೊಲ್ಯೂಷನ್ ಅನ್ನ ಹೇಳಿ ಕೊಡ್ತಾ ಹೋಗುತ್ತೆ. ಇವಾಗದು ಟ್ರೆಂಡ್ಗೆ ಯಾವ ವಸ್ತುಗೆ ಹೆಚ್ಚು ಬೇಡಿಕೆ ಇದೆ ಅದನ್ನ ಉತ್ಪಾದನೆ ಮಾಡಿ, ನಮ್ಮ ಈ ನೆಕ್ಸ್ಟ್ ಅದ್ರ ಜೊತೆಯಲ್ಲಿ ಯಾವ ಟೆಕ್ನಿಕ್ ಅನ್ನ ಯೂಸ್ ಮಾಡ್ಬೇಕು, ಶ್ರಮವನ್ನ ಹೆಚ್ಚಾಗಿ ಯೂಸ್ ಮಾಡ್ಬೇಕಾ ಅಥವಾ ನಾವೇನನ್ನ ಮೆಷಿನ್ ಗಳನ್ನ ಹೆಚ್ಚಾಗಿ ಯೂಸ್ ಮಾಡ್ಬೇಕಾ, ಯಾರಿಗೆ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು, ಇವಾಗ ಎಷ್ಟು ಜನರು ಇದರ ಈ ವಸ್ತುವಿನ ಅಗತ್ಯತೆ ಎನ್ನುವಂಥದ್ದು ಯಾರಿಗೆಲ್ಲ ತಲುಪಿಸ್ಬೇಕು, ಇದೆಲ್ಲವನ್ನ ನಮಗೆ ಹೇಳಿಕೊಡುತ್ತೆ ಒಂದು ನಿಜ. ಅದರ ಜೊತೆಯಲ್ಲಿ ಇನ್ನೊಂದು ಸಮಸ್ಯೆ ಯಾವ್ದೆಲ್ಲ ಇದೆ, ನಮ್ಮಲ್ಲಿ ಕಂಡು ಬರುವಂತ ಮೂಲಭೂತ ಸಮಸ್ಯೆಗಳು ತುಂಬಾ ಬಡತನ ಎನ್ನುವಂಥದ್ದು ಇದೆ, ಮತ್ತೆ ಬಾಲ್ಯ ವಿವಾಹ ಎನ್ನುವಂಥದ್ದು ಇಲ್ಲ ಅಂತ ಹೇಳಿದ್ರು ಚೂರಾಗಿ ಇದೆ, ನಮ್ಮಲ್ಲಿ ಅನೇಕ ಆರೋಗ್ಯ ಸಮಸ್ಯೆಗಳಿದೆ, ನೈರ್ಮಲ್ಯ ಎನ್ನುವಂಥದ್ದು ಇಲ್ಲ, ಕ್ಲೀನ್ ಎನ್ನುವಂಥದ್ದು ಜನಸಂಖ್ಯೆ ಹೆಚ್ಚಾಗ್ತಾ ಇದ್ದ ಹಾಗೆ ತುಂಬಾ ನಮ್ಮ ಪೊಲ್ಯೂಷನ್ ಎನ್ನುವಂಥದ್ದು ಆಗ್ತಿದೆ, ಪರಿಸರ ಮಾಲಿನ್ಯ ಎನ್ನುವಂಥದ್ದು ಆಗ್ತಿದೆ, ಇದೆಲ್ಲ ಸಮಸ್ಯೆಗಳು. ಆ ಸಮಸ್ಯೆಗೆ ಆರ್ಥಿಕ ಸಮಸ್ಯೆಗಳಾದ ನಿರುದ್ಯೋಗ, ಬಡತನ, ಜನಸಂಖ್ಯೆ ಹೆಚ್ಚಳ, ಇವುಗಳಿಗೂ ಸಹ ಪರಿಹಾರವನ್ನ ಕಂಡುಕೊಳ್ತಾ ಹೋಗುತ್ತೆ ಅರ್ಥಶಾಸ್ತ್ರ. ಅದ್ರ ಬಗ್ಗೆ ಸ್ಟಡಿ ಮಾಡ್ತಾ ಹೋಗುತ್ತೆ, ಇದು ಸಮಸ್ಯೆಗಳು ಇದೆ ಎನ್ನುವಂಥದ್ದನ್ನ ಅರ್ಥಶಾಸ್ತ್ರ ಕಂಡುಹಿಡಿಯುತ್ತೆ. ಗೌರ್ಮೆಂಟ್ ಅದಕ್ಕೆ ಏನ್ ಮಾಡ್ತಾ ಹೋಗುತ್ತೆ, ಪರಿಹಾರವನ್ನ ಕಂಡುಹಿಡಿತಾ ಹೋಗುತ್ತೆ. ಅದು ಸ್ವಲ್ಪ ಸಮಯ ಹಿಡಿದ್ರು ಸಹ ಏನಂತ ಸೊಲ್ಯೂಷನ್ ಕಂಡುಹಿಡಿತಾನೆ ಹೋಗುತ್ತೆ. ಅದಕ್ಕೆ ಅರ್ಥಶಾಸ್ತ್ರ ಎನ್ನುವಂಥದ್ದು ನೆರವು ಮಾಡುತ್ತೆ. ನೆಕ್ಸ್ಟ್, ಎಲ್ಪ್ಸ್ ಇನ್ ಬಿಸ್ನೆಸ್ ಪ್ಲಾನಿಂಗ್ ಎನ್ನುವಂಥದ್ದು ಅಲ್ವಾ, ವ್ಯವಹಾರ ಯೋಜನೆಗೆ ಸಹಾಯ ಮಾಡುತ್ತೆ. ಯಾವ ರೀತಿ, ನಾವು ದೊಡ್ಡ ಬೃಹತ್ ರೀತಿಯಾದಂತಹ ಪ್ಲಾನಿಂಗ್ ಬೇಕಾ ನಮಗೆ ಅಲ್ವಾ, ಯಾವುದು ತುಂಬಾ ಲಾರ್ಜ್ ಸ್ಕೇಲ್ದು ಪ್ಲಾನಿಂಗ್ ಬೇಕಾ ಅಥವಾ ಸ್ಮಾಲ್ ಸ್ಕೇಲ್ದು ಪ್ಲಾನಿಂಗ್ ಬೇಕಾ, ನಮ್ಮಲ್ಲಿರುವ ಬಜೆಟ್ ಎಷ್ಟಿದೆ, ಅದಕ್ಕೆ ಯಾವ ಯಾವ ವ್ಯವಹಾರಗಳನ್ನ ನಮಗೆ ಏನು ಸ್ಟಾರ್ಟ್ ಮಾಡಬಹುದು, ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬಹುದು, ಅದಕ್ಕೆ ಗವರ್ಮೆಂಟ್ ಇಂದ ಎಷ್ಟು ಸಪೋರ್ಟ್ ಎನ್ನುವಂಥದ್ದು ಇದೆ, ನಮಗೆ ಯಾವುದೆಲ್ಲ ಬೆನಿಫಿಟ್ಸ್ ಎನ್ನುವಂಥದ್ದು ಬ್ಯಾಂಕ್ಗಳಲ್ಲೂ ಸಿಗ್ತಾ ಹೋಗುತ್ತೆ, ಇದೆಲ್ಲವನ್ನ ನಮಗೆ ಅರ್ಥಶಾಸ್ತ್ರ ಹೇಳಿಕೊಡ್ತಾ ಹೋಗುತ್ತೆ. ನಿಮಗೆ ಸ್ವಂತವಾಗಿ ಯಾವ್ದಾದ್ರು ಓನ್ ಬಿಸ್ನೆಸ್ ಎನ್ನುವಂಥದ್ದನ್ನ ಸ್ಟಾರ್ಟ್ ಮಾಡ್ಬೇಕಾ, ಗವರ್ಮೆಂಟ್ ಇಂದ ಇಷ್ಟು ಹಣ ಎನ್ನುವಂಥದ್ದು ನಿಮಗೆ ಕೊಡುತ್ತೆ ಅಲ್ವಾ, ಆ ಹಣದ ಮುಖಾಂತರ ನಿಮಗೆ ಸ್ಟಾರ್ಟ್ ಮಾಡ್ಬೋದು. ಆಮೇಲೆ ನಿಮಗೆ ಆ ಸಿಕ್ಕಿದ ಹಣವನ್ನ ಎಲ್ಲಿ ಇನ್ವೆಸ್ಟ್ ಮಾಡ್ಬೇಕು, ಹೇಗೆ ಮಾಡ್ಬೇಕು, ಎಲ್ಲವನ್ನೂ ಸಹ ಅರ್ಥಶಾಸ್ತ್ರ ಎನ್ನುವಂಥದ್ದು ಹೇಳಿಕೊಡ್ತಾ ಹೋಗುತ್ತೆ. ಹಾಗಾಗಿ ನಿಮ್ಮ ವ್ಯವಹಾರ ಯೋಜನೆಗಳಿಗೂ ಸಹ ಇದು ನೆರವಾಗುತ್ತೆ. ಈಗ ಎಷ್ಟು ಜನ ಅಲ್ವಾ ಓನ್ ಆಗಿ ಅವರ ಮನೆಯಲ್ಲಿ ಕೂತ್ಕೊಂಡು ಅವರದಾದಂತಹ ಒಂದು ಸ್ಕಿಲ್ ಅನ್ನು ಉಪಯೋಗಿಸ್ಕೊಂಡು, ಈಗ ನೀವು ನೋಡಿರ್ತೀರಾ ಮಲ್ಲಿಗೆ ಹೂದು, ನಾನು ಅದು ಇವಾಗ ಹೆಚ್ಚಾಗಿ ನೋಟ್ ಮಾಡ್ತಾ ಇದ್ದೀನಿ, ಮಲ್ಲಿಗೆ ಆರ್ಟಿಫಿಷಿಯಲ್ ಮಲ್ಲಿಗೆ ಹೂಗಳನ್ನ ಕಟ್ಕೊಂಡು ಎಷ್ಟು ಅವ್ರು ಅದರಿಂದ ಅವರ ಒಂದು ಕೌಶಲ್ಯ ಇದೆ, ಅವರಿಗೆ ಕಟ್ಟುವಂತ ಕೌಶಲ್ಯ ಇದೆ, ಅದನ್ನ ಇಟ್ಕೊಂಡು ಅವ್ರು ಎಷ್ಟು ಒಳ್ಳೆ ಒಂದು ಏನು ಬಿಸ್ನೆಸ್ ಎನ್ನುವಂಥದ್ದನ್ನ ಸ್ಟಾರ್ಟ್ ಮಾಡ್ತಿದ್ದಾರೆ. ಅದೇ ತರ ತುಂಬಾ ಇದೆ ಮಕ್ಳಿಗೆ ಹೊಸದಾಗಿರುವಂತ ಒಂದು ಏನು ಇನೋವೇಷನ್ ಎನ್ನುವಂಥದ್ದು ಇರ್ಬೇಕು, ಒಂದು ಹೊಸದಾಗಿ ಏನಾದ್ರು ಒಂದು ಕಂಡಿಡ್ಬೇಕು, ಆವಿಷ್ಕಾರವನ್ನು ಕಂಡಿಡ್ಬೇಕು, ಅದರಿಂದ ಅವ್ರು ಏನ್ ಮಾಡ್ತಾ ಇದ್ದಾರೆ, ಆದಾಯವನ್ನು ಹೆಚ್ಚು ಮಾಡ್ತಾ ಇದ್ದಾರೆ. ಅದು ಅರ್ಥಶಾಸ್ತ್ರ ಅದಕ್ಕೂ ನೆರವಾಗುತ್ತೆ. ಕೊನೆಯದಾಗಿ ಸಪೋರ್ಟ್ ಗವರ್ನಮೆಂಟ್ ಪಾಲಿಸೀಸ್. ಈಗ ಈ ಸಮಸ್ಯೆ ಎಲ್ಲ ನಮ್ಮಲ್ಲಿ ಏನೆಲ್ಲ ಇದೆ ಎನ್ನುವಂಥದ್ದನ್ನ ಕಂಡಿಡಿದ್ರೆ ಸೂಕ್ತವಾದಂತಹ ನೀತಿಗಳನ್ನ ತರಬಹುದು. ಈಗ ನಮ್ಮಲ್ಲೇ ಇದೆ ನೋಡಿ, ಈಗ RTE ರೈಟ್ ಟು ಎಜುಕೇಶನ್ ಎನ್ನುವಂಥದ್ದು ಇದೆ. ಮಕ್ಳೆಲ್ಲರೂ ಸಹ ಏನ್ ಮಾಡ್ಬೇಕು, ವಿದ್ಯಾಭ್ಯಾಸ ಎನ್ನುವಂಥ ಶಿಕ್ಷಣ ಎನ್ನುವಂಥದ್ದು ಏನಾಯ್ತು, ಕಡ್ಡಾಯವಾಯ್ತು ಅಲ್ವಾ. ಈ ತರದ ನೀತಿಗಳು, ಶಿಕ್ಷಣ ಬಂದ್ರೇನೆ ಸಾಕು ಮಕ್ಕಳಿಗೆ ಒಂದು ದೇಶದ ತುಂಬಾ ಅನೇಕ ಸಮಸ್ಯೆಗಳು ಎನ್ನುವಂಥದ್ದು ನಿವಾರಣೆ ಆಗ್ತಾ ಹೋಗುತ್ತೆ. ಹಾಗಾಗಿ ಅದಾಗಿರ್ಬೋದು, ತುಂಬಾ ಎಲ್ಲಾ ಕ್ಷೇತ್ರಗಳಲ್ಲೂ ಈ ನೀತಿಗಳು ಅಂತಲ್ಲ, ಎಲ್ಲಾ ನೀತಿಗಳನ್ನ ಹೊಸದಾಗಿ ಎಲ್ಲಿ ಸಮಸ್ಯೆ ಇದೆ ಕಂಡುಹಿಡಿಯುವಂಥದ್ದು, ಅದನ್ನ ಕಡಿಮೆ ಆಗ್ಲಿಕ್ಕೆ ಅಥವಾ ಆ ಸಮಸ್ಯೆದ ನಿವಾರಣೆಗೆ ಹೊಸ ನೀತಿಗಳನ್ನ ಸರ್ಕಾರ ತರ್ತಾ ಹೋಗುತ್ತೆ. ಆ ಮುಖಾಂತರ ಏನಾಗ್ತಾ ಹೋಗುತ್ತೆ, ಸಮಸ್ಯೆಗಳು ಪರಿಹಾರ ಆಗಿ ದೇಶ ಎನ್ನುವಂಥದ್ದು ಅಭಿವೃದ್ಧಿಯನ್ನ ಹೊಂದುತ್ತಾ ಹೋಗುತ್ತೆ ಎನ್ನುವಂಥದ್ದೇ ಅರ್ಥಶಾಸ್ತ್ರ ಅದಕ್ಕೆ ನೆರವು ಮಾಡುತ್ತೆ. ಓಕೆನಾ, ಇಷ್ಟು ಪಾಯಿಂಟ್ಸ್ ಅಲ್ಲಿದೆ ಮಕ್ಕಳೇ. ಇದರ ಜೊತೆ ನಿಮಗೆ ಬರೀಬಹುದು ಸಂಪನ್ಮೂಲಗಳ ಸರಿಯಾದ ಕ್ರೋಢೀಕರಣ, ಪಾಯಿಂಟ್ಸ್ ಅನ್ನ ಬರೀರಿ. ದೇಶದ ತಲಾದಾಯವನ್ನ, ರಾಷ್ಟ್ರೀಯ ಆದಾಯವನ್ನ ಹೆಚ್ಚು ಮಾಡುತ್ತೆ, ಅದನ್ನ ಬರಿಬಹುದು ಅಲ್ವಾ. ಮೂಲಭೂತ ಸಮಸ್ಯೆಗಳನ್ನ ಪರಿಹಾರ ಮಾಡುತ್ತೆ, ಇದೆಲ್ಲವೂ ಸಹ ಅರ್ಥಶಾಸ್ತ್ರದ. ವಿದೇಶ ವ್ಯಾಪಾರಕ್ಕೆ ಹೆಚ್ಚು ಮಾಡುತ್ತೆ, ವಿದೇಶ ವ್ಯಾಪಾರ ಮಾಡೋದ್ರಿಂದ ಅಲ್ವಾ ಏನು ಇಂಟರ್ನ್ಯಾಷನಲ್ ಟ್ರೇಡ್ ಎನ್ನುವಂಥದ್ದನ್ನ ಹೆಚ್ಚು ಮಾಡುತ್ತೆ, ಅದಕ್ಕೆ ಪ್ರಮೋಟ್ ಮಾಡುತ್ತೆ. ಫಾರಿನ್ ರಿಲೇಶನ್ಶಿಪ್ ಯಾವತ್ತೂ ಚೆನ್ನಾಗಿರ್ಲಿಕ್ಕೆ ಇದು ಸಹಾಯ ಮಾಡುತ್ತೆ. ಇದೆಲ್ಲವೂ ಸಹ
ಏನು ಇಂಪಾರ್ಟೆನ್ಸ್ ಆಫ್ ಎಕನಾಮಿಕ್ಸ್. ನೀವು ಇಷ್ಟನ್ನು ನೀಟಾಗಿ ಕಲಿತಾ ಹೋದ ಹಾಗೆ ನಿಮಗೆ ಓನ್ ಆಗಿ ಪಾಯಿಂಟ್ಸ್ ಅನ್ನ ಬರಿಬಹುದು. ಹಾಗಾಗಿ 10 ಪಾಯಿಂಟ್ಸ್ ನ ಆಲ್ಮೋಸ್ಟ್ ನೀವು ಎಕ್ಸಾಮ್ ಅಲ್ಲಿ ಬರೀರಿ ಮಕ್ಕಳೇ. ಅದ್ರಲ್ಲಿ ಒಂದು 5 ಪಾಯಿಂಟ್ಸ್ ಸಿಗಾದ್ರೂ ನೀವೇನ್ ಮಾಡ್ಬೇಕು, ಫಸ್ಟ್ ಎಲ್ಲವನ್ನ ಬರೆಯುವಂಥದ್ದು, ಆಮೇಲೆ 5 ಪಾಯಿಂಟ್ಸ್ ಗೆ ಎಕ್ಸ್ಪ್ಲೇನ್ ಅನ್ನ ಬರೀರಿ. ಈ ರೀತಿ ಮಾಡೋದ್ರಿಂದ ಸ್ವಲ್ಪ ಸಮಯನೇ 10 ಪಾಯಿಂಟ್ಸ್ ಎಕ್ಸ್ಪ್ಲೇನ್ ಮಾಡಕ್ಕೆ ಆಗೋದಾದ್ರೆ ಮಾಡ್ಬೋದು. ಇಲ್ಲ ನನಗೆ ಎಕ್ಸಾಮ್ಗೆ ಟೈಮ್ ಸಾಕಾಗಲ್ಲ ಅಂತ ಹೇಳುವ ಮಕ್ಕಳು 10 ಪಾಯಿಂಟ್ ಬರೀರಿ, ಅಂಡರ್ಲೈನ್ ಮಾಡಿ, ನೆಕ್ಸ್ಟ್ ಒಂದು ಪುನಃ ಎಫಿಷಿಯಂಟ್ ಯೂಸ್ ಆಫ್ ರಿಸೋರ್ಸಸ್ ಅಂತ ಹೆಡ್ಡಿಂಗ್ ಹಾಕಿ ಪುನಃ ಅದ್ರ ಕೆಳಗೆ ಒಂದು 2-3 ಲೈನ್ ಎಕ್ಸ್ಪ್ಲನೇಷನ್ ಬರೀರಿ. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಬರೀರಿ. 5 ಈ ತರ ಬರೆದ್ರೆ ಸಾಕು. ಕೊನೆ ಕನ್ಕ್ಲೂಷನ್ ಸ್ವಲ್ಪ ನಿಮ್ಮ ಓನ್ ಆಗಿರೋ ಆನ್ಸರ್ ಅನ್ನು ಸಹ ಬರೆದ್ರೆ ನಿಮ್ಗೆ ಸ್ಕೋರ್ ಆಗುತ್ತೆ. ಓಕೆ ಸ್ಟೂಡೆಂಟ್ಸ್, ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಎಕನಾಮಿಕ್ಸ್ ಇಂಪಾರ್ಟೆನ್ಸ್ ಮತ್ತೆ ಅದರದ್ದು ನೇಚರ್ ಅನ್ನ, ಮಹತ್ವ ಮತ್ತೆ ಸ್ವರೂಪದ ಬಗ್ಗೆ ತಿಳ್ಕೊಂಡು ಮುಂದಿನ ಕ್ಲಾಸ್ ಅಲ್ಲಿ ನಾವು ನೆಕ್ಸ್ಟ್ ಎಕನಾಮಿಕ್ಸ್ ನ ತುಂಬಾ ಇಂಪಾರ್ಟೆಂಟ್, ನಿಮ್ಮ ಎಕ್ಸಾಮ್ ದೃಷ್ಟಿಯಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ನನ್ನ ಕ್ಲಾಸ್ ಖುಷಿ ಆದ್ರೆ ನೀವು ನನಗೆ ಒಂದು ಲೈಕ್ ಬಟನ್ ಅನ್ನ ಕ್ಲಿಕ್ ಮಾಡಿ, ಜೊತೆಯಲ್ಲಿ ಕಮೆಂಟ್ಸ್, ನಿಮಗೆ ಏನಾದ್ರು ಡೌಟ್ಸ್ ಯಾವ್ದಾದ್ರು ಟಾಪಿಕ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ಬೇಕು ಅಂತ ಅನ್ಸೋದಾದ್ರೆ ನಿಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ಅದನ್ನು ಸಹ ನಿಮಗೆ ಮೆನ್ಷನ್ ಮಾಡ್ಬೋದು. ಜೊತೆಯಲ್ಲಿ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಮತ್ತೆ ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡಿ, ಜೊತೆಯಲ್ಲಿ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ, ಕಾರಣ ನನ್ನ ಕೊಡುವಂತ ವಿಡಿಯೋಸ್ ಗಳೆಲ್ಲ ನಿಮಗೆ ಸಿಗ್ಬೇಕು ಅಂತ ಹೇಳಿದ್ರೆ, ಮತ್ತೆ ಜೊತೆಯಲ್ಲಿ ಸಬ್ಸ್ಕ್ರೈಬ್ ಅನ್ನ ಮಾಡಿ. ಥ್ಯಾಂಕ್ ಯು.